ಎಲ್ಲರಿಗೂ ನಮಸ್ಕಾರ. ಮಹಾಕುಂಭಮೇಳ ಅಮಾವಾಸ್ಯೆ ಹಾಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಡಾಕ್ಟರ್, ಸತತವಾಗಿ ಜನವರಿಯಿಂದ ಮಹಾಕುಂಭಮೇಳ ಅಂತ ಅವರು 30 ಕೋಟಿ 40 ಕೋಟಿ ಅಂತ ಹೇಳಿದ್ದು 50 ಕೋಟಿವರೆಗೂ ಜನ ಹೇಗೆ ಓಡಾಡಿದ್ರು, ಹೇಗೆ ಮಾಡಿತು ನಮ್ಮ ಭಾರತ ಅಂತ ಎಲ್ರಿಗೂ ಆಶ್ಚರ್ಯ. ಫ್ರಮ್ ನೂಕ್ ಅಂಡ್ ಕಾರ್ನರ್ ಆಫ್ ಎವ್ರಿ ಪಾರ್ಟ್ ಆಫ್ ದ ವರ್ಲ್ಡ್ ಜನರಿಗೆ ಆಶ್ಚರ್ಯ ಆಗ್ತಾ ಇದೆ, ಈ ಭಾರತದಲ್ಲಿ ಏನು ನಡೀತಾ ಇದೆ, ಹೇಗೆ ಇಷ್ಟು ಜನ ಸೇರಿದ್ರು, ಏನಾಗ್ತಾ ಇದೆ ಅಲ್ಲಿ ಅಂತ ಹೇಳಿ. ಹೌದು ಮಿತ್ರರೇ, ನಮ್ಮ ಭಾರತ ಸನಾತನ ಧರ್ಮದ ಒಂದು ವಿಶೇಷತೆಯನ್ನು ಉಳ್ಳದ್ದು. ಇದು ಧರ್ಮಭೂಮಿ ಮತ್ತು ಕರ್ಮಭೂಮಿ, ಅದೇ ಇದರ ವಿಶೇಷತೆ. ಇದರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ನಿಮಗೆ ತಮ್ಮಗಳಿಗೆಲ್ರಿಗೂ ಕೂಡ ಅನೇಕ ಯೂಟ್ಯೂಬ್ ಚಾನಲ್ಸ್ ಇದೆ. ಅನೇಕ ಋಷಿಮುನಿಗಳು ಮತ್ತು ಮಠಾಧಿಪತಿಗಳು ಇದರ ಬಗ್ಗೆ ವಿಶೇಷವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಮೂಲವಾಗಿ ಹೇಳೋದಾದರೆ ಅಲ್ಲಿ ಒಂದು ಚೈತನ್ಯ ಶಕ್ತಿ ಬರುತ್ತೆ, ಅಥವಾ ಪುರಾಣ ಕಥೆ ಹೇಳೋದ್ರೆ ದೇವಾನುದೇವತೆಗಳು ಆ ದಿನ ಅಲ್ಲಿ ಬಂದು ನೀರಲ್ಲಿ ಮುಳುಗಿ ಅಪವಿತ್ರವಾದಂತಹ ಸ್ಥಳ ತ್ರಿವೇಣಿ ಸಂಗಮದಲ್ಲಿ ಬರ್ತಾರೆ. ಅವರ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಅವರ ಒಂದು ಶಕ್ತಿ ನಮ್ಮಲ್ಲಿಯೂ ಬರುತ್ತೆ. ಯಾಕಂದರೆ ಮಾನವರು ಕೂಡ ದೈವಿಕ ಶಕ್ತಿಯನ್ನು ಹೊಂದಬೇಕು ಅಂತ ಒಂದು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಅವರು ಕೂಡ ಅಲ್ಲಿ ಬಂದು ಅದನ್ನು ಮಾಡ್ತಾರೆ ಅಂತ ಹೇಳುತ್ತೆ. ಹಾಗಾಗಿ ಜನರು ಕೂಡ ಅಲ್ಲಿಗೆ ಹೋಗಿ ಅಥವಾ ಆ ಒಂದು ತಿಂಗಳ ಕಾಲ ಅಲ್ಲಿ ಹೋಗಿ ನೀರಲ್ಲಿ ಮುಳುಗಿ ಬಂದಾಗ ನಮಗೂ ಕೂಡ ಒಂದು ಪಾವನವಾಗುತ್ತೆ ಅಂತ ಒಂದು ನಂಬಿಕೆ. ಆದರೆ ಅಲ್ಲಿ ಹೋಗಿ ಬಂದು ಸುಮ್ಮನೆ ಮುಳುಗ್ಬಿಟ್ಟು ಬಂದ್ಬಿಟ್ರೆ ಹಾಗಾಗೋದಿಲ್ಲ ಮಿತ್ರರೇ, ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ಹಾಗಿದ್ರೆ ಎಲ್ಲರೂ ದೇವಾನುದೇವತೆಗಳು ಅಥವಾ ದೈವಿಕ ಶಕ್ತಿ ಉಳ್ಳವರೇ ಆಗೋಗ್ತಾ ಇದ್ರು. ಆದರೆ ಅದರ ಜೊತೆಗೆ ಒಂದು ಸಾಧನೆ ಬೇಕು ಅನ್ನೋದು ಮೂಲ ಉದ್ದೇಶ. ಯಾಕೆ? ಆಯುರ್ವೇದವೂ ಕೂಡ ಅದನ್ನೇ ಹೇಳುತ್ತೆ, ಪುರುಷ ಚತುರ್ಥ ಪುರುಷಾರ್ಥಗಳು ಅಂತ ಹೇಳುತ್ತೆ ಅಲ್ವಾ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಧರ್ಮವಾಗಿ ನಡಿಬೇಕು, ಅರ್ಥ ಸಂಪಾದನೆಯನ್ನ ಮಾಡಬೇಕು, ಧರ್ಮ, ಅರ್ಥ, ಕಾಮ. ಇಲ್ಲಿ ಕಾಮ ಅಂದಾಗ ಕೇವಲ ಸೆಕ್ಸ್ ಅಂತ ಬರೋದಿಲ್ಲ, ನಮ್ಮ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳುವಂತಹ ಒಂದು ಪರಿನಿಧಿ ಆಗಿರಬಹುದು, ಅದನ್ನ ಈಡೇರಿಸಿಕೊಳ್ಳುವಂಥದ್ದು. ಕೊನೆಯದಾಗಿ ಮೋಕ್ಷ ಅಂದ್ರೆ ಏನು? ಇಲ್ಲಿ ರಿನನ್ಸಿಯೇಷನ್ ಅಂತ ಹೇಳ್ತಾರೆ, ಅಥವಾ ದೇವರ ಪಾದ ಸೇರೋದು ಅಂತ ಹೇಳ್ತಾರೆ. ಅದರ ಮೂಲ ಅರ್ಥ ಏನು? ನಾನು ಯಾರು ಅಂದ್ರೆ ಆತ್ಮಜ್ಞಾನವನ್ನ ಪಡೆಯೋದು ಅಂತ. ಅಂದ್ರೆ ನಾನು ಯಾರು, ನಾನು ಈ ಪ್ರಪಂಚಕ್ಕೆ ಯಾಕೆ ಬಂದೆ, ನನ್ನ ಮೂಲ ಉದ್ದೇಶ ಏನು, ನಾನು ಬಂದಿದ್ದು. ಹಾಗಾದ್ರೆ ನಾನು ಕೂಡ ದೇವರ ಒಂದು ಅಂಶನ, ನನ್ನಲ್ಲಿಯೂ ಕೂಡ ಪರಮಾತ್ಮನ ಒಂದು ಅಂಶ ಇದೆಯಾ? ಅಹಂ ಕೇವಲ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು ಶಂಕರಾಚಾರ್ಯರು. ಈ ಸತ್ಯವನ್ನ ಅರಿತುಕೊಳ್ಳೋದೆ ಮನುಷ್ಯನ ಮೂಲ ಉದ್ದೇಶ. ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಮುತ್ತಮಂ ಅಂತ ಆಯುರ್ವೇದವೂ ಹೇಳುತ್ತೆ. ಅಂದ್ರೆ ಕೇವಲ ಔಷಧವನ್ನ ತಗೊಂಡು ಬದುಕಬೇಡ, ನಿನಗೆ ಬೇಕಾದಂತಹ ಆಹಾರ ವಿಹಾರ ವಿಚಾರಗಳನ್ನ ಮಾಡ್ತಾ ಜೀವನ ಮಾಡಬೇಡ. ಸರಿಯಾದ ರೀತಿಯಲ್ಲಿ ಉತ್ತಮವಾದ ಸರಿಯಾಗಿ ಟೈಮಿಗೆ ಅನುಗುಣವಾಗಿ ಆಹಾರ ವಿಹಾರ ಅಂದ್ರೆ ನಮ್ಮ ಜೀವನ ಶೈಲಿ ಮತ್ತು ವಿಚಾರ ಅದನ್ನ ಮನಗಂಡ್ಕೊಂಡು ಅದರ ತಕ್ಕಂಗೆ ಜೀವನವನ್ನ ಮಾಡ್ತಾ ಆರೋಗ್ಯವನ್ನ ಪಡ್ಕೋವಂತ ಆಯುರ್ವೇದವು ಹೇಳುತ್ತೆ ಅಲ್ವಾ? ಹಾಗಾಗಿ ಮಿತ್ರರೇ, ಬೇಜಾರು ಬೇಡ. ಯಾರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಕೆಲವರು ವೃದ್ಧರಿರಬಹುದು, ಕೆಲವರಿಗೆ ಹುಷಾರಿಲ್ಲದೆ ಇರಬಹುದು, ಕೆಲವರಿಗೆ ಮನೆಯಲ್ಲಿ ಜವಾಬ್ದಾರಿ ಅಂತ ಇರಬಹುದು, ಕೆಲವರು ಗರ್ಭಿಣಿಯರಿರ್ಬೋದು, ಪ್ರಸೂತ ಸ್ತ್ರೀ ಆಗಷ್ಟೇ ಜನ್ಮ ನೀಡಿರ್ತಕ್ಕಂತಹ ತಾಯಂದ್ರಿರ್ಬೋದು, ಅಥವಾ ಸಿಕ್ಕಾಪಟ್ಟೆ ಟೈರ್ಡ್ ಅಪ್ ವಿತ್ ಲಾಟ್ ಆಫ್ ಜಾಬ್ ಅಂಡ್ ಅದರ್ ಲಾಟ್ ಆಫ್ ಹೆಕ್ಟಿಕ್ ಲೈಫ್ ಸ್ಟೈಲ್. ಡಾಕ್ಟ್ರೆ ನಮಗೆ ಹೋಗಕ್ಕೆ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳುವಂಥವ್ರು ಇನ್ನು ಕೆಲವರು ಇರಬಹುದು. ಯಾರು ಯಾವುದಕ್ಕೂ ಬೇಜಾರು ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಾವು ಎಲ್ಲಿರ್ತೀವೋ ಅದರದ್ದೇ ಜಲ ಸಿಗ್ತಾ ಸಂತೋಷ. ಅದು ಸಿಗದೆ ಇದ್ರೆ ಅಟ್ಲೀಸ್ಟ್ ನಮ್ಮದೇ ಆದಂತಹ ಒಂದು ನೀರನ್ನು ಕೂಡ ನಾವು ಕೈಲಿ ಇಟ್ಕೊಂಡು ಅಥವಾ ಒಂದು ಚೊಂಬಲ್ ಹಿಡ್ಕೊಂಡು, ಒಂದು ಬೆಳ್ಳಿ ಲೋಟದಲ್ಲಿ ಹಿಡ್ಕೊಂಡು, ಅಥವಾ ಬೇಡ ಒಂದು ಸ್ಟೀಲ್ ಲೋಟದಲ್ಲೇ ನೀರಲ್ಲಿ ಇಟ್ಕೊಂಡು, ಗಂಗೆ ಚೈವ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇ ಅಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಆ ನೀರನ್ನ ನಿತ್ಯವೂ ಪ್ರಾರ್ಥನೆ ಮಾಡ್ತಾ, ಅದು ಕೇವಲ ಒಂದು ದಿನದಲ್ಲ ಮಿತ್ರರೇ, ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಆ ಒಂದು ಲೋಟ ನೀರನ್ನ ನಮ್ಮ ಸ್ನಾನದ ಬಕೆಟಿಗೆ ಹಾಕೊಂಡು ಮಾಡಿದ್ರೆ ಅಷ್ಟೇ ಪುಣ್ಯ, ಅಷ್ಟೇ ಭಾಗ್ಯ ಕೂಡ ನಮ್ಮದಾಗುತ್ತೆ. ಇದು ಒಂದು ಮಹಾಕುಂಭಮೇಳದ ವಿಶೇಷ ಅಂತಾನೆ ಹೇಳ್ಬೋದು. ಇನ್ನು ಅನೇಕ ರೀತಿಯಲ್ಲಿ ಹೇಳ್ತಾರೆ, ಅಷ್ಟು ಗ್ರಹಗಳೆಲ್ಲ ಅವತ್ತೊಂದು ದಿನ ಸೇರುತ್ತೆ. ಹೌದು, ಜ್ಯೋತಿಷ್ಯವೂ ಅದೇ ಹೇಳುತ್ತೆ. ಮೀನರಾಶಿ ಅಂದ್ರೆ ನೋಡಿ, ಮೀನರಾಶಿ ಅನ್ನೋದು ಸಮುದ್ರ ಅಂತ ಒಂದು ಸೂಚನೆ ಬರುತ್ತೆ. ಅಲ್ಲಿ ಅನೇಕ ಗ್ರಹಗಳು ಅವತ್ತು ಒಟ್ಟಿಗೆ ಸೇರುತ್ತವೆ ಅಂತ ಹೇಳುತ್ತೆ. ಹಾಗಾಗಿ ಅದರ ಒಂದು ವಿಶೇಷತೆ ಅಥವಾ ಅವುಗಳ ಒಂದು ಎನರ್ಜಿಯನ್ನ ಆ ನೀರಲ್ಲಿ ಬಿಡುತ್ತೆ, ಅದರ ಒಂದು ಪ್ಲಸ್ ಪಾಯಿಂಟ್ ಅಂತ ಕೂಡ ಹೇಳುತ್ತೆ. ಆದರೆ ಅದೇ ಸಾಧನೆಯನ್ನ ನಾವು ಎಲ್ಲಿಯೂ ಕೂತು ಕೂಡ ಅದನ್ನ ನೆನೆಸ್ಕೊಂಡು ಮನದಲ್ಲಿ ನೆನೆಯುತ್ತಾ ಒಂದು ಶ್ರದ್ಧಾ ಭಕ್ತಿ ಪ್ರೀತಿಯಿಂದ ಖಂಡಿತ ಮಾಡಬಹುದು ಅಂತ ಹೇಳುತ್ತೆ.
ಇದು ಒಂದು ವಿಶೇಷತೆ ಮಹಾಕುಂಭದ್ದು. ಯಾಕಂದ್ರೆ ಅವತ್ತು ಫೆಬ್ರವರಿ 26 ಕೊನೆಗೊಳ್ತಾ ಇದೆ. ಇನ್ನು ಫೆಬ್ರವರಿ 26 ಅವತ್ತು ಅಮಾವಾಸ್ಯೆ ಕೂಡ. ವಿಶೇಷವಾದಂತಹ ಪೂಜೆ ಪುನಸ್ಕಾರ, ಮದುವೆ, ಉಪನಯನಗಳು ಮಾಡದೇ ಇದ್ರೂ ಕೂಡ ಆತ್ಮ ಸಾಧನೆಗೆ ಏನು ಬೇಕು ಅದನ್ನ ಅಮಾವಾಸ್ಯೆ ಕರುಣಿಸಿಕೊಡುತ್ತೆ. ಅಂದ್ರೆ ಅಂತಹ ಒಂದು ಕಾಸ್ಮಿಕ್ ಎನರ್ಜಿ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಅವತ್ತಿನ ದಿನ ಒಂದು ಮಂತ್ರ ಜಪತಪವನ್ನ ಮಾಡೋದು, ಧ್ಯಾನವನ್ನ ಮಾಡೋದು ಬಹಳ ವಿಶೇಷ ಅಂತ ಹೇಳುತ್ತೆ. ಹಾಗಾಗಿ ಮಿತ್ರರೇ, ಚತುರ್ದಶಿ ಬಂದು 25 ನಂತರ 26 ಅಮಾವಾಸ್ಯೆ ಏನ್ ಬರುತ್ತೆ ನೋಡಿ, ಅವತ್ತು ಆಕ್ಚುಲಿ ವಿಶೇಷತೆ, ಅವತ್ತು ಶಿವರಾತ್ರಿ ಕೂಡ ಬಂದಿದೆ ಅಲ್ವಾ. ಅಲ್ಲಿ ಆ ಒಂದು ಶಿವರಾತ್ರಿಯ ವಿಶೇಷತೆ ಏನು ಹಾಗಾದ್ರೆ? ಕೆಲವರಿಗೆಲ್ಲ ಸುಮ್ಮನೆ ಬ್ಲೈಂಡ್ ರಿಚುವಲ್ಸ್ ಗೊತ್ತಷ್ಟೇ. ನಾನು ಇಡೀ ದಿನ ಉಪವಾಸ ಇರಬೇಕು ಅಥವಾ ರಾತ್ರಿ ಉಪವಾಸ ಇರಬೇಕು, ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋಗ್ಬೇಕು, ನಾನು ಶಿವರಾತ್ರಿ ಮಾಡ್ದೆಪ್ಪ ಅಲ್ಲ, ಅಥವಾ ಉಪವಾಸ ಇದ್ದೆಪ್ಪ ಖಂಡಿತ ಅಲ್ಲ. ಆದರೆ ಉಪವಾಸವಿದ್ದು ಅಥವಾ ನಿದ್ದೆ ಮಾಡ್ತೀಯೋ ಮಾಡದೇ ಇರ್ತೀಯೋ ಅದು ನಿಮ್ಮ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ, ಅದು ಬಿಟ್ಟು ಕೂಡ ಉಪವಾಸ ಅಂತ ಹೇಳುತ್ತೆ ಆಯುರ್ವೇದ. ಅಂದ್ರೇನು? ಉಪವಾಸಂ ಮಿತಿ ಲಘು ಭೋಜನಂ ಒಂದು ಅರ್ಥ. ಅಂದ್ರೇನು? ಹಣ್ಣು ಹಂಪಲುಗಳನ್ನ ಲಘುವಾಗಿ ಪಚನವಾಗ್ತಕ್ಕಂತಹ ಆಹಾರವನ್ನ ತೆಗೆದುಕೊಳ್ಬೋದು ಅಂತ ಹೇಳುತ್ತೆ ಒಂದು. ಆದ್ರೆ ಅದು ತೆಗೆದುಕೊಂಡಂತಹ ದಿನ ಏನ್ ಮಾಡಬೇಕು? ಅಟ್ಲೀಸ್ಟ್ ದೇವರ ಧ್ಯಾನವನ್ನ ಮಾಡಬೇಕು, ದೇವರನ್ನ ನೆನಪಿಸ್ಕೊಳ್ಬೇಕು, ಒಂದು ಪೂಜಾ ಭಕ್ತಿ ಅಥವಾ ಒಂದು ದೈವಿಕ ಅಂಶದಲ್ಲಿ ಒಂದು ಪ್ರೀತಿಯನ್ನ ತೋರಿಸ್ಬೇಕು, ನಮ್ಮಲ್ಲಿಯೂ ಕೂಡ ಆ ಒಂದು ಶುದ್ಧತೆಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂತಹ ಒಂದು ಮನೋಧರ್ಮ ಎಲ್ಲರಲ್ಲೂ ಬೆಳಿಬೇಕು. ಆದ್ರೆ ಈ ಶಿವರಾತ್ರಿಗೆ ಒಂದು ಕಥೆ ಇದೆ. ಪಾರ್ವತಿ ಯಾವಾಗ ಶಿವನನ್ನ ಬಹಳ ಪ್ರೀತಿ ಮಾಡ್ತಾಳೆ, ದಕ್ಷ ಪ್ರಜಾಪತಿ ಅದಕ್ಕೆ ಒಪ್ಪೋದಿಲ್ಲ ಮದುವೆ ಮಾಡ್ಕೊಡೋದಕ್ಕೆ. ಅವನು ಭಸ್ಮ ಮಾಡ್ಕೋತಾನೆ, ಅಲ್ಲೆಲ್ಲೋ ಕೈಲಾಸದಲ್ಲಿ ಇರ್ತಾನೆ, ಅವನನ್ನ ಮದುವೆ ಮಾಡ್ಕೊಡಲ್ಲ ಅಂತ ಹೇಳ್ಬಿಡ್ತಾನೆ. ಆದರೆ ಅವಳು ಧ್ಯಾನ ಮಾಡ್ತಾಳೆ. ಫಸ್ಟ್ ಏನೋ ಸ್ವಲ್ಪ ಸೇವೆ ಅಂತ ಮಾಡ್ತಾ ಇರ್ತಾಳೆ, ಆದ್ರೆ ಆಮೇಲೆ ಗೊತ್ತಾಗುತ್ತೆ ಇಲ್ಲ, ಶಿವನಿಗೆ ನಾನು ಧ್ಯಾನ ಮಾಡಿದ್ರೆ ಮಾತ್ರ ಅವನು ನನಗೆ ಒಲಿಯೋದು ಅಂತ ಹೇಳಿ ಸತತವಾಗಿ ಧ್ಯಾನವನ್ನ ಮಾಡಿ ತದನಂತರದಲ್ಲಿ ಶಿವನನ್ನ ಒಲಿಸ್ಕೊಳ್ತಾಳೆ. ಅಂದರೆ ಪ್ರೀತಿ, ಭಕ್ತಿ, ಶ್ರದ್ಧೆ ಮತ್ತು ಸಂಪೂರ್ಣ ಅವನಲ್ಲಿ ಆತ್ಮ ಅರ್ಪಣೆಯನ್ನ ಮಾಡ್ಕೊಳ್ತಾಳೆ. ಹಾಗಾಗಿ ಶಿವ ಪಾರ್ವತಿಗೆ ಒಲಿತಾನೆ. ಮಿತ್ರರೇ, ಹಾಗಾದ್ರೆ ನಾವು ಕೂಡ ಯಾವುದೇ ರೀತಿಯ ಒಂದು ಸಾಧನೆ ಮಾಡಬೇಕು ಅಥವಾ ಏನೋ ಒಂದು ಪಡಿಬೇಕು ಅಂತ ಹೇಳಿದಾಗ ಖಂಡಿತವಾಗಿಯೂ ಆ ಒಂದು ವಸ್ತುವಿನ ಮೇಲೆ ಅಥವಾ ಆ ಒಂದು ನಮಗೇನು ಅಂಶ ಬೇಕು ಅದರಲ್ಲಿ ಪ್ರೀತಿ, ಭಕ್ತಿ, ಅದನ್ನ ಶ್ರದ್ಧೆಯಿಂದ ತೋರ್ಪಡಿಸಿದಾಗ ಖಂಡಿತ ಅದು ಸಾಧ್ಯವಾಗುತ್ತೆ. ಆ ರೀತಿಯ ಒಂದು ಸಾಧನೆ ಮಾಡಿದಾಗ ಖಂಡಿತ ನಮಗೂ ಕೂಡ ಅದು ಲಭ್ಯವಾಗುತ್ತೆ ಅನ್ನೋದನ್ನ ಶಿವ ಪಾರ್ವತಿಯರು ನಮಗೆ ತೋರಿಸಿಕೊಟ್ರು. ಹಾಗಾಗಿ ಅಂತಹ ಒಂದು ವಿಶೇಷ ದಿನ ಅವರ ಒಂದು ಮದುವೆ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ವಿಶೇಷವಾದ ದಿನವನ್ನ ನಾವು ಕೂಡ ಮಾಡ್ಕೊಂಡು ಬರಬೇಕು ಅಂತ ನಮ್ಮ ಶಾಸ್ತ್ರ ಹೇಳ್ಬಿಟ್ಟಿದೆ. ಇದಿಷ್ಟು ಒಂದು ಅಂಶವಾಯಿತು. ಇನ್ನು ನಮಗೆ ಪುನಃ ಉಪವಾಸ ಮಾಡ್ಲಿಕ್ಕೆ ಆಗಲ್ಲಪ್ಪ, ಬೇಡ. ನಿದ್ರೆ ಕೆಡ್ಲಿಕ್ಕೆ ಆಗಲ್ಲಪ್ಪ, ಬೇಡ. ಹಾಗಾದ್ರೆ ಮತ್ತೇನು ಮಾಡಬಹುದು? ಕೇವಲ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಹೇಳಬಹುದು. ಇದನ್ನ ನೋಡಿ ಶ್ರೀ ಶಂಕರಾಚಾರ್ಯರು ಬರೆದಿದ್ದಾರೆ. ಅವ್ರನ್ನ ಜಗದ್ಗುರುಗಳು ಅಂತ ಕರೀತಾರೆ. ಅಂದ್ರೆ ಶ್ರೀ ಶಂಕರಾಚಾರ್ಯರನ್ನ ಅದ್ವೈತರು ಅಂತ ಹೇಳ್ಬಿಟ್ರು. ಅಹಂ ಬ್ರಹ್ಮಾಸ್ಮಿ ಅಂದ್ರು, ನಾನು ಕೇವಲ ಬ್ರಹ್ಮ ಅಂದ್ರು, ಇಡೀ ಜಗನ್ಮಿಥ್ಯ, ಜಗತ್ತೇ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ ಅಂದ್ರು. ಆದರೆ ಶ್ರೀ ಶಂಕರಾಚಾರ್ಯರು ಈ ಪಂಚಾಕ್ಷರಿ ಮಂತ್ರವನ್ನ ಯಾಕೆ ಹೇಳಿದ್ರು? ಅಥವಾ ಪಂಚಾಕ್ಷರಿ ಇದು ಯಾವುದು ಅಮುದಾಕಾರ ತಮೋದಕಂ ಇದೆಯಲ್ಲ, ಗಣಪತಿ ಒಂದು ಸ್ತುತಿಯನ್ನ ಯಾಕೆ ಬರೆದ್ರು? ಕೃಷ್ಣನ ಒಂದು ಅಷ್ಟಕವನ್ನ ಯಾಕೆ ಬರೆದ್ರು? ಲಕ್ಷ್ಮಿಯ ಒಂದು ಅಷ್ಟಕ, ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತೆ, ಅದನ್ನ ಯಾಕೆ ಬರೆದ್ರು ಅಂದರೆ ಶ್ರೀ ಶಂಕರಾಚಾರ್ಯರು ಮೊದಲು ದ್ವೈತರು, ಅಂದ್ರೆ ಭಕ್ತಿ ಮಾರ್ಗದಿಂದ, ಪ್ರೀತಿ ಭಕ್ತಿ ಮಾರ್ಗದಿಂದ ಕ್ರಮೇಣ ನಾವು ಶುದ್ಧತೆಗೆ ಹೋಗಬೇಕು. ಅಲ್ಲಿಂದ ಸಾಧನೆ ಮಾಡ್ತಾ ಮಾಡ್ತಾ ಕ್ರಮೇಣ ನಾವು ಅದ್ವೈತಕ್ಕೆ, ಅಂದರೆ ಪರಮಾತ್ಮನಲ್ಲಿ ನಾವು ಕೂಡ ಒಂದಾಗಬೇಕು. ಅಥವಾ ಪರಮಾತ್ಮನ ಅಂಶ ನಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ, ಅವರನ್ನ ಗೌರವದಿಂದ ಕಾಣು, ಪ್ರೀತಿಯನ್ನ ತೋರಿಸು, ಎಲ್ಲರಿಗೂ ತೋರಿಸು. ಕೇವಲ ನಾನು, ನನ್ನ ಗಂಡ, ನನ್ನ ಮನೆ ಮಕ್ಕಳು ಮಾತ್ರ ಅಲ್ಲ, ಎಲ್ಲರಿಗೂ ತೋರಿಸ್ಬೇಕು ಅನ್ನೋದನ್ನ ಅವರು ತೋರಿಸಿಕೊಟ್ರು. ಹಾಗಾಗಿ ಆ ಒಂದು ಪಂಚಾಕ್ಷರಿ ಮಂತ್ರ ಏನಿದೆ, ನಾಗೇಂದ್ರ ಹಾರಾಯ ಸುಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ, ನೋಡಿ ಎಷ್ಟು ಚೆನ್ನಾಗಿ ಅದನ್ನ ವಿವರಣೆ ಮಾಡಿದ್ದಾರೆ.
ಅವನು ನಿತ್ಯವೂ ಶುದ್ಧವೂ ದಿಗಂಬರನು. ದಿಗಂಬರನು ಅಂದ್ರೆ ಏನರ್ಥ ಬಂತಲ್ಲಿ? ಎಲ್ಲ ಕಡೆಯೂ ನೆಲೆಸಿರುವಂಥವನು, ಅಂದ್ರೆ ಸಂಪೂರ್ಣ ಆಕಾಶದಲ್ಲಿ. ಹಾಗಾಗಿನೇ ಹೇಳೋದು ಪರಮೇಶ್ವರ, ಪರಮಾತ್ಮ ನಿರ್ವಿಕಲ್ಪ, ನಿರಾಕಾರ, ಅಂದ್ರೆ ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆಯೂ ಇದ್ದಾನೆ ಅಂತ ಹೇಳ್ಬಿಡತ್ತೆ. ಹಾಗಾಗಿ ಈ ಓಂ ನಮ ಶಿವಾಯವನ್ನ ನಾವು ವಿವರಣೆ ತಗೊಂಡಾಗ ಮಿತ್ರರೇ, ಅದೊಂದೇ ನಾನು ಹೇಳ್ತಾ, ಅದೊಂದನ್ನೇ ನಾನು ಜಪ ಮಾಡ್ತಾ ಅದರಲ್ಲೇ ತಲ್ಲೀನವಾಗೋದು ಸಾಕಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಆಗ ಖಂಡಿತವಾಗಿಯೂ ಹೌದು ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಆ ಓಂ ಅನ್ನೋದು ಪ್ರಣವ ಮಂತ್ರ, ಆಯ್ತಾ? ಅಂದ್ರೆ ಪರಮಾತ್ಮನ ಒಂದು ಅಂಶವನ್ನು ನಾವು ಕರಿತಾ ಇದ್ದೇವೆ ಅಂತ ಹೇಳಿ. ಇನ್ನು ನ ಮ ಶಿ ವ ಯ 5 ಮಂತ್ರದಲ್ಲಿ 5 ಪಂಚಮಹಾಭೂತಗಳನ್ನ ವಿವರಣೆ ಕೊಟ್ಟಿದ್ದಾರೆ. ಅಂದ್ರೆ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಅಂತ ಹೇಳ್ತಾರೆ. ಹಾಗಾಗಿ ಯತ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ, ಆ ಬ್ರಹ್ಮಾಂಡದಲ್ಲಿ ಏನು 5 ಪಂಚಮಹಾಭೂತಗಳಿದೆ, ನಮ್ಮಲ್ಲಿಯೂ ಅದೇ ಇದೆ. ಅದು ಯಾವ ರೀತಿ ಒಂದು ಬ್ಯಾಲೆನ್ಸ್ ಅಲ್ಲಿ ನಡ್ಕೊಂಡು ಹೋದ್ರೆ ಒಳ್ಳೇದೋ, ಅದೇ ನಮ್ಮ ಶರೀರದಲ್ಲೂ ನಡ್ಕೊಂಡು ಬಂದಾಗ ಎಲ್ಲ ರೀತಿಯಲ್ಲಿಯೂ ಶುಭವಾಗತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಅದರ ಒಂದೊಂದೇ ಅರ್ಥವನ್ನ ನೋಡ್ತಾ ಹೋದ್ರೆ ಮತ್ತೂ ಆಳವಾದಂತಹ ಒಂದು ವಿಶೇಷ ಜ್ಞಾನ ನಮ್ಮದಾಗುತ್ತೆ. ಏನ್ ಹಾಗಾರೆ? ತಾವೆಲ್ಲರೂ ಕೂಡ ಆ ಶ್ರೀ ಶಂಕರಾಚಾರ್ಯರು ಬರೆದಿರ್ತಕ್ಕಂತಹ ಪಂಚಾಕ್ಷರಿ ಮಂತ್ರವನ್ನ ಕೇಳಿಸ್ಕೊಳ್ಬೇಕವತ್ತು ವಿಶೇಷವಾಗಿ. ನಾಗೇಂದ್ರ ಹಾರಾಯ ಸುಲೋಚನಾಯ ಅಂತ ಹಾಕಿದ್ರೆ ಬರುತ್ತೆ ತಮಗೆ ಯೂಟ್ಯೂಬಲ್ಲಿ, ಆ ಹಾಡು ಮಂತ್ರಗಳು ಬರುತ್ತೆ. ಅದರಲ್ಲಿ ಅನೇಕ ಜನ ಹಾಡಿರುವಂಥದ್ದು. ನಮ್ಗೆ ಯಾವ್ದು ಅನುಕೂಲವಾಗುತ್ತೋ ಅದನ್ನು ಕೇಳಿಸ್ಕೊಳ್ಬಹುದು. ಅದರ ಒಂದು ಅರ್ಥಗಳನ್ನ ಚಿಕ್ಕದಾಗಿ ನಾವು ತಿಳ್ಕೊತಾ ಹೋಗೋಣ. ಸೊ ಆ ನ ಮ ಶಿವಾಯ ಅದರಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಚಿಕ್ಕದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಅದರ ಒಂದು ಅರ್ಥಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ನ ಅಂದಾಗ ಹೇಳಿದೆ, ನಿತ್ಯಾಯ ಶುದ್ಧಾಯ ದಿಗಂಬರಾಯ, ಎಲ್ಲ ಕಡೆಯೂ ಪಸರಿಸುವಂತಿರುವವನು. ಅಲ್ಲಿ ಕೇವಲ ಶಿವ ಅಥವಾ ಶಿವನ ಮೂರ್ತಿ ಅಂತ ಲೆಕ್ಕಕ್ಕೆ ಬರೋದಿಲ್ಲ, ಆಯ್ತಾ? ಇನ್ನು ಮ ಅಂದಾಗ ಮಂದಾಕಿನಿ ಸಹಿತ ಅಂತ ಬರುತ್ತೆ. ಮತ್ತು ಮಂದಾಕಿನಿ ಸಹಿತ ಮತ್ತು ಅನೇಕ ಪುಷ್ಪಗಳಿಂದ ಪೂಜಿತವಾದಂಥವನು ಅಥವಾ ಮಂದಾರ ಪುಷ್ಪವನ್ನ ಎಲ್ಲರಿಂದ ತೆಗೆದುಕೊಂಡು ಅದರಿಂದ ಪೂಜೆಯನ್ನ ಪಡೆಯುವವನು ಅಂತಲೂ ಒಂದು ಅರ್ಥ ಬರುತ್ತೆ. ಇನ್ನು ಶಿ ಅಂತ ಬಂದಾಗ ಅಲ್ಲಿ ಗೌರಿಯಲ್ಲಿ ಅಂದ್ರೆ ಗೌರಿಯ ಮುಖದಲ್ಲಿ, ಪಾರ್ವತಿಯ ಮುಖದಲ್ಲಿ ಒಂದು ಶೈನಿಂಗ್ ನ ಒಂದು ಸಂತಸವನ್ನ ತಂದವನು ಅಂತ ಬರುತ್ತೆ. ಯಾಕೆ? ನಾವೇನು ಕೇಳ್ತೇವೆ, ನಾವೇನು ಪ್ರಾರ್ಥನೆ ಮಾಡ್ತೇವೆ ಅದು ನಮ್ಗೆ ಲಭ್ಯವಾದಾಗ ಖಂಡಿತ ನಮ್ಮಲ್ಲಿ ಸಂತೋಷವಾಗತ್ತಲ್ವಾ? ಹಬ್ಬ, ದ ಗಾಡ್ ಗೇವ್ ಮೀ ಅಂತ ಹೇಳ್ತೀವಿ, ಅಥವಾ ಗಾಡ್ ಬ್ಲೆಸ್ಡ್ ಮೀ ಅಂತ ಹೇಳ್ತೀವಿ, ಅಥವಾ ಇಟ್ಸ್ ಗಾಡ್ಸ್ ಗ್ರೇಸ್, ಅವ್ರು ಬಚಾವಾದ್ರಪ್ಪ ಅಂತ ಹೇಳ್ತೀವಿ ಅಲ್ವಾ? ಹಾಗೆ ನಾವು ಪ್ರಾರ್ಥನೆ ಮಾಡಿದ್ದು ಅದು ಶುದ್ಧವಾಗಿತ್ತು ಅಂದಾಗ ಖಂಡಿತ ಅದು ನಮಗೆ ಲಭ್ಯವಾಗುತ್ತೆ ಅಂತ ಹೇಳುತ್ತೆ. ಇನ್ನು ಶಿವಾಯ ವ ಅನ್ನೋದ್ರ ವಿಶೇಷ ನೋಡಿ, ಅದು ವಾಯುತತ್ವವನ್ನ ಸೂಚನೆ ಕೊಟ್ಟರು ಕೂಡ ವಸಿಷ್ಠ ಮಹರ್ಷಿಗಳು, ಗೌತಮ ಮುನಿಗಳು, ಅನೇಕ ಋಷಿ ಮುನಿಗಳಿಂದಲೂ ಸಹ ಈ ಶಿವತತ್ವ ಅಥವಾ ಈ ಶಿವನು ಪೂಜಿಸಲ್ಪಟ್ಟವನು ಅಂತ ಅರ್ಥ ಬರುತ್ತೆ. ಮತ್ತು ಅವನು ನೋಡಿ ವಿಶೇಷವಾಗಿ 3 ತತ್ವಗಳು ಅಂದ್ರೆ ಅಗ್ನಿ, ಸೂರ್ಯ ಮತ್ತು ಚಂದ್ರನನ್ನ ಹೊತ್ತವನು ಅಂತ. ಅಂದ್ರೆ ನಮಗೆ ಚಂದ್ರನ ಒಂದು ತಂಪು, ಪ್ರಪಂಚದಲ್ಲಿ ಒಂದು ತಂಪು ಬೇಕು, ಸೂರ್ಯನಿಂದ ಒಂದು ತೇಜಸ್ಸು ಮತ್ತು ಶಕ್ತಿಯೂ ಬೇಕು, ಹಾಗೆ ಅಗ್ನಿ ತತ್ವವು ಬಹಳ ಮುಖ್ಯ. ಯಾಕೆ? ನಾವು ತಿಂದಿದ್ದು ಪಚನವಾಗಬೇಕು. ಹಾಗೆ ಅಗ್ನಿಯ ಒಂದು ತೇಜಸ್ಸಿನ ದೃಷ್ಟಿ ನಮ್ಮ ಕಣ್ಣಲ್ಲಿ, ಇಲ್ಲಾಂದ್ರೆ ಕಣ್ಣು ಹೋಗ್ಬಿಡುತ್ತೆ. ಹಾಗೆ ಅದು ಒಂದು ಬೇಕು ಅಂತ ಹೇಳಿದ್ರು. ಇನ್ನು ಯಾ ಅಂದಾಗ ಕೊನೆಯಲ್ಲಿ ಒಂದು ಯಜ್ಞ ರೂಪದಲ್ಲಿ ಇರ್ತಕ್ಕಂಥದ್ದು, ಯಜ್ಞ ಸ್ವರೂಪವಾಗಿ ಇರ್ತಕ್ಕಂಥದ್ದು ಅಂತಲೂ ಒಂದು ಅರ್ಥ ಬರುತ್ತೆ. ಹೀಗೆ ನಾವು ಕೇವಲ ಅದರ ಅರ್ಥವನ್ನ ತಿಳ್ಕೊಂಡು, ಅದು ಆ ನಾಗೇಂದ್ರ ಹಾರಾಯವನ್ನ ಅದನ್ನ ಕೇಳಿಸ್ಕೊತಾ, ಅದನ್ನ ನಾವು ನೆನ್ಸ್ಕೊತಾ ಇದು ಮಾಡಿದ್ರು, ಅದರ ಒಂದು ಕಡೆ ಗಮನವನ್ನ ನಾವು ಹರಿಸ್ತಾ ಹೋದ್ರು ಕೂಡ ನಮಗೆ ಅದರ ಒಂದು ಫಲ ಖಂಡಿತ ಬರುತ್ತೆ. ಆದ್ರೆ ಇಲ್ಲಿ ನಾನು ವೈದ್ಯಳಾಗಿ ಒಂದು ಚಿಕ್ಕ ಅಂಶ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಕೂತ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಹಾಗೆ ಹೇಳುವ ಬದಲು ನಮ್ಮ ಚೈತನ್ಯ ಶಕ್ತಿಯನ್ನ ನಾವು ವೃದ್ಧಿ ಮಾಡ್ಕೊಳ್ಳಿಕ್ಕೆ ಉಸಿರು ಎಳ್ಕೊಳ್ಳೋದು, ಉಸಿರು ಬಿಡುವಾಗ ಓಂ ನಮ ಶಿವಾಯ ಹೇಳಿದ್ರೆ ತನ್ನಿಂತಾನೆ ಅದು ಉಸಿರು ಬಿಟ್ಟ ಹಾಗೆ ಆಗುತ್ತೆ. ನೋಡಿ, ತನ್ನಿಂತಾನೆ ಉಸಿರು ಬಿಟ್ಟ ಹಾಗೆನೆ ಅದು ಓಂ ನಮ ಶಿವಾಯ ಜೊತೆಗೆ ಬಂದು ಬಿಡುತ್ತೆ. ಅಂದ್ರೆ ನಾವು ಪಾಸಿಟಿವ್ ಎನರ್ಜಿ ಎಳ್ಕೊತೇವೆ, ನೆಗೆಟಿವ್ ಎನರ್ಜಿಯನ್ನ ಬಿಡ್ತೇವೆ. ಇದರಿಂದಲೂ ಕೂಡ ಪ್ರಾಣವಾಯು ಒಂದು ಚೈತನ್ಯ ಶಕ್ತಿ ಬರೋದ್ರಿಂದ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತ ಆಯುರ್ವೇದವು ಹೇಳುತ್ತೆ. ಇದಿಷ್ಟು ಒಂದು ಅಂಶ ಆದ್ರೆ, ಇನ್ನು ರುದ್ರ ಚಮಕ ಅಂತ ತಾವೆಲ್ಲರೂ ಕೇಳಿರಬಹುದು. ಓಂ ಚಮೆ ರುದ್ರಶ್ಚಮೆ ಆ ಒಂದು ಬರೋಂಥದ್ದು ಒಂದು ಕೇಳಿರಬಹುದು.
ಅಥವಾ ಅದನ್ನೇ ಕೂಡ ಶಿವಸೂಕ್ತ ಅಂತಲೂ ಹೇಳ್ತಾರೆ. ಇದನ್ನ ವಿಶೇಷವಾಗಿ ಋಗ್ವೇದ ಮತ್ತು ಯಜುರ್ವೇದಗಳಲ್ಲಿ ಕೆಲವು ಒಂದು ವರ್ಡ್ಸ್ ಮಾತ್ರ ಬೇರೆ ಆಗ್ಲಿಕ್ಕೆ ಹೋಗಿ ಆ ಒಂದು ಚಮಕವನ್ನ ಹೇಳಿದ್ದಾರೆ. ಅಂದ್ರೆ ಅನೇಕ ಕಡೆ ಓಂ ನಮಃ 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 ಶಿವಾಯ ನಮಃ ಅಂತ ಪದ ಬರೋದ್ರಿಂದ ಅದನ್ನ ನಾಮಕಗಳು ಅಂತಲೂ ಕರೆದ್ರು. ಹಾಗೆ ಓಂ ಚಮೆ ವರಶ್ಚಮೆ ಯಜ್ಞೋಪಶ್ಚಮೆ ಅಂತ ಹೇಳೋದ್ರಿಂದ ಚಮಕಗಳು ಅಂತಲೂ ಕೂಡ ಕರೆದ್ರು. ಹಾಗಾದ್ರೆ ಮಿತ್ರರೇ, ಅದನ್ನ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ? ಬೇಡ, ಅದು ಕೂಡ ನಮಗೆ ಯೂಟ್ಯೂಬ್ ಅಲ್ಲಿ ಲಭ್ಯವಾಗಿದೆ. ಏನೋ ಅದು ಆ ಟ್ವಿನ್ ಬ್ರದರ್ಸ್ ಇದ್ದಾರೆ, ಶ್ರೀನಿವಾಸ್ ಮತ್ತು ಅವರ ಒಬ್ಬರು ಮತ್ತು ಮಿತ್ರರಿದ್ದಾರೆ, ಅನೇಕ ಜನ ಅದನ್ನ ಹೇಳಿದ್ದಾರೆ. ಅದನ್ನು ಕೂಡ ನಾವು ಕೇಳಿಸ್ಕೊಳ್ಬಹುದು. ಅದರ ವಿಶೇಷತೆ ಏನು ಹಾಗಾದ್ರೆ? ವೇದಗಳಲ್ಲಿ ಈ ಚಮಕವನ್ನ ಯಾಕೆ ಹೇಳಿದ್ರು ಅಂದ್ರೆ ನೋಡಿ, ಅದಕ್ಕೆ ಒಂದು 8 ರಿಂದ 10 ಬೆನಿಫಿಟ್ಸ್ ಇದೆ. ಮೂಲವಾಗಿ ಎಲ್ಲ ರೀತಿಯ ಪ್ರಕೃತಿ ವಿಕೋಪಗಳನ್ನ ಅದು ತಡೆಗಟ್ಟುತ್ತೆ. ಅಂದ್ರೆ ನಮ್ಮ ವೇದ ಮಂತ್ರಗಳು ನೋಡಿ, ಕೇವಲವಾಗಿ ನಾನ್ ಚೆನ್ನಾಗಿರ್ಬಿದ್ರೆ ಆಯ್ತಪ್ಪ, ನನ್ನ ಗಂಡ ಮನೆ ಮಕ್ಕಳು ನನ್ನ ತಂದೆ ತಾಯಿ ಚೆನ್ನಾಗಿದ್ದಾರಾ, ನನ್ನ ವೃತ್ತಿ ಚೆನ್ನಾಗಿದೆಯಾ, ನನಗೆ ಹಣ ಬಂತ, ನನಗೆಲ್ಲ ಲಭ್ಯವಾಗಿದೆಯಾ, ನಾನು ಸಂತೋಷವಾಗಿದ್ದೀನಾ, ಮುಗೀತು. ಅದೆಲ್ಲ ಅವರ ಮೂಲ ಉದ್ದೇಶ ಆಗಿದ್ದು. ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳಿರ್ತಕ್ಕಂತಹ ಒಂದು ಮಹಾನ್ ದೇಶ ನಮ್ಮದು ಅಲ್ವಾ? ಹಾಗಾಗಿ ಎಲ್ಲ ರೀತಿಯ ಕೆಲಾಮಿಟೀಸ್ ಅಂದ್ರೆ ಒಂದು ಪ್ರಕೃತಿ ವಿಕೋಪಗಳು ಯಾವುದೂ ಕೂಡ ಬಾರದೇ ಇರಲಿ ಅಂತ ಹೇಳ್ತಕ್ಕಂತಹ ವಿಶೇಷವಾದ ಮಂತ್ರ. ಹಾಗೆಯೇ ಗರ್ಭಿಣಿ ಸ್ತ್ರೀ ಕೆಲವರು ಇರ್ತಾರೆ, ಆಗಷ್ಟೇ ಜನನ ಮಾಡಿ ನೀಡಿರ್ತಕ್ಕಂತಹ ಪ್ರಸೂತ ತಾಯಂದ್ರು ಸ್ತ್ರೀಗಳಿರ್ತಾರೆ, ಪುಟ್ಟ ಕಂದಮ್ಮಗಳಿರುತ್ತೆ, ಅವರಿಗೂ ಯಾರಿಗೂ ಯಾವುದೇ ರೀತಿಯ ಬಾಧೆಯಾಗದೇ ಇರಲಿ ಅಂತ ಹೇಳ್ತಕ್ಕಂಥದ್ದು. ಹಾಗೆಯೇ ಎಲ್ಲರಿಗೂ ಆರೋಗ್ಯ ಭಾಗ್ಯ ಬರಲಿಕ್ಕೆ ಔಷಧ ಬಹಳ ಮುಖ್ಯ. ಔಷಧದಲ್ಲಿ ಚೈತನ್ಯ ಶಕ್ತಿ ಜಾಸ್ತಿ ಆಗಲಿ ಮತ್ತು ಪ್ರಕೃತಿಯಲ್ಲಿ ವಾಯುವಿನಲ್ಲಿ ಶುದ್ಧತೆ ಬರಲಿ ಅಂತ ಈ ಒಂದು ಮಂತ್ರಗಳನ್ನ, ಈ ಒಂದು ರುದ್ರ ಚಮಕವನ್ನ ಹೇಳ್ತಕ್ಕಂತಹ ಒಂದು ಪರಿಪಾಠವಾಗಿತ್ತು. ಅದರಲ್ಲಿಯೂ ವಿಶೇಷವಾಗಿ ಇದನ್ನ ಹೇಳ್ತಾ ಹೋದಾಗ ಮನಸ್ಸು ಶುದ್ಧಿ ಆಗ್ತಾ ಹೋಗುತ್ತೆ, ಆತ್ಮಜ್ಞಾನ ನಮ್ಮದಾಗುತ್ತೆ. ಅದರ ಜೊತೆಗೆ ನೋಡಿ, ವಿಶೇಷವಾಗಿ ಒಂದು ಮಹಾಗದಗಳು ಅಂತ ಹೇಳಿದ್ದಾರೆ. ಗದ ಅಂದ್ರೆ ರೋಗ. ಆಯುರ್ವೇದದಲ್ಲಿ ಕುಷ್ಠ, ಕ್ಷಯ ಅಥವಾ ತುಂಬಾ ವೀಕ್ನೆಸ್ ಆಗಿ ಫುಲ್ ಶಕ್ತಿಯೇ ಇಲ್ಲದೆ ಇರ್ತಕ್ಕಂತಹ ಒಂದು ಸ್ಥಿತಿಗೆ ಹೋಗೋದು, ಅಥವಾ ಚರ್ಮ ರೋಗಗಳು, ಈ ರೀತಿಯ ಒಂದು ಮಹಾ ಕಾಯಿಲೆಗಳಲ್ಲಿಯೂ ಸಹ ರುದ್ರ ಚಮಕದ ಒಂದು ಪಠನ ಮಾಡಿದಾಗ ಅದರ ಒಂದು ನಿವಾರಣೆ ಆಗತ್ತೆ ಅಂತಲೂ ಕೂಡ ಅವರು ಹೇಳಿದ್ದಾರೆ ವಿಶೇಷವಾಗಿ ವೇದಗಳಲ್ಲಿ. ಹಾಗಾಗಿ ಅವುಗಳನ್ನ ಅಂದ್ರೆ ಈ ಒಂದು ವಿಶೇಷವಾದ ದಿನಗಳಲ್ಲಿ ಅಭ್ಯಾಸ ಮಾಡಿಕೊಂಡು ಅವಾಗವಾಗ ಅದನ್ನ ಪಠನ ಮಾಡಿ, ಅಥವಾ ವೇದಾಧ್ಯಾಯಿಗಳನ್ನ ಕರೆಸಿ ನಿಮ್ಮ ಮನೆಯಲ್ಲಿ ಅದನ್ನ ಹೇಳಿಸಿ, ಅಥವಾ ತಾವುಗಳು ಕೂಡ ಅದನ್ನ ಕೇಳಿಸ್ಕೊಳ್ಳಿ, ಅಥವಾ ಸಾಧ್ಯವಾಗುವವರು ಅದರ ಕ್ಲಾಸಿಗೆ ಹೋಗಿ ತಾವು ಕೂಡ ಮನೆಯಲ್ಲಿ ಪಠನ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿ ಅಂತ ಈ ಒಂದು ಓಂ ನಮಃ ಶಿವಾಯ ಅನ್ನೋದು ಬಿಟ್ರೆ ನೆಕ್ಸ್ಟ್ ಈ ರುದ್ರ ಚಮಕ ಅಥವಾ ಶಿವಸೂಕ್ತ ಅನ್ನೋದನ್ನ ತಗೊಂಡು ಬಂದ್ರು. ಖಂಡಿತವಾಗಿಯೂ ನಾವು ಇದನ್ನೂ ಕೂಡ ಅವತ್ತಿನ ದಿನ ನಮ್ಮ ಮನೆಯಲ್ಲಿ ನಾವು ಕೂತ್ಕೊಂಡು ಇದನ್ನೂ ಕೂಡ ನಾವು ಮನಸಾರೆ ಒಮ್ಮೆ ಅದನ್ನ ಕೇಳಿಸ್ಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ನಮಗೂ ಶುಭವಾಗ್ಲಿ, ಆರೋಗ್ಯ ಭಾಗ್ಯ ಬರಲಿ, ಸಂತೋಷವಾಗಿರೋ ಹಾಗಾಗ್ಲಿ, ಅದನ್ನೇ ನಾವೆಲ್ಲರಿಗೂ ಕೊಡುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೋದಲ್ವಾ ಮಿತ್ರರೇ? ಇನ್ನು ಕೊನೆಯದಾಗಿ ಹೇಳಬೇಕು ಅಂದ್ರೆ, ಈ ಗಣಪತಿ ಪಂಚಸೂಕ್ತ ಅಥವಾ ಪಂಚಾಕ್ಷರಿ ಶಿವನ ಮಂತ್ರ, ಲಕ್ಷ್ಮೀ ಅಷ್ಟಕ ಇದನ್ನೆಲ್ಲ ಬರೆದಂತಹ ಶ್ರೀ ಜಗದ್ಗುರುಗಳು ಆದಿಶ್ರೀ ಶಂಕರಾಚಾರ್ಯರು ಕೊನೆಯಲ್ಲಿ ಮತ್ತೊಂದನ್ನ ಬರೆದ್ರು, ನಿರ್ವಾಣ ಶತಕ ಅಂತ ಹೇಳಿ. ಅದನ್ನ ತಾವೆಲ್ಲರೂ ಕೂಡ ಕೇಳಿರಬಹುದು. ಏನ್ ಹಾಗಂದ್ರೆ ಶಿವೋಹಂ ಶಿವೋಹಂ ಅಂತ ಕೊನೆಯಲ್ಲಿ ಹೇಳ್ತಾರೆ. ಅದನ್ನ ಅಂದ್ರೇನು? ನಾ ಅಹಂಕಾರಂ ನಾ ಚಿತ್ತಾನಿ ಧ್ಯಾನ, ನಾ ಅಹಂಕಾರ ನಾ ಚಿತ್ತ ನಾ ಬುದ್ಧಿ ನಾ ಕರ್ಮೇಂದ್ರಿಯ, ನಾನು ಚಿತ್ತವಲ್ಲ ನಾನು ಅಂದ್ರೆ ಅದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮಿತ್ರರೇ ಆ ಒಂದು ನಿರ್ವಾಣ ಶತಕ ಅನ್ನೋದು. ಅಂದ್ರೆ ನಾನು ಈ ಶರೀರವಲ್ಲ, ನಾನು ಈ ಸಪ್ತ ಧಾತುಗಳಲ್ಲ, ನಾನು ತ್ರಿದೋಷಗಳಲ್ಲ, ವಾತ ಪಿತ್ತ ಕಫ ಅಂತ ಹೇಳಿ ತ್ರಿದೋಷಗಳು ಹೇಳ್ತಾ ಆಯುರ್ವೇದ, ನಾನು ಅದಲ್ಲ. ನಾನು ಹಾಗಾದ್ರೆ ಏನು? ಈ ಬುದ್ಧಿನ ನಾ ಬುದ್ಧಿ, ನಾನು ಅಹಂ ನಾನು ನಾನಾಗಿದ್ದೀನ? ಖಂಡಿತ ಅಲ್ಲ. ನಾ ಅಹಂಕಾರ, ನಾನು ಪಂಚೇಂದ್ರಿಯಗಳನ್ನ ಕಂಡು ತುಂಬಾ ಚೆನ್ನಾಗಿದೆಯಪ್ಪ, ಒಳ ತುಟಿ ಬಹಳ ಚೆನ್ನಾಗಿದ್ಯಪ್ಪ, ಅದ? ಖಂಡಿತ ಅಲ್ಲ. ಕರ್ಮೇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅಂತ ಹೇಳುತ್ತೆ. ಹಾಗಂದ್ರೇನು? ಜ್ಞಾನೇಂದ್ರಿಯಗಳು 5 ಸೆನ್ಸ್ ಆರ್ಗನ್ಸ್, ಮತ್ತು ಕರ್ಮೇಂದ್ರಿಯಗಳು ಅವುಗಳು ಮಾಡ್ತಕ್ಕಂತಹ ಕ್ರಿಯೆ. ರುಚಿ ಕೆಲವರಿಗೆ ಬಹಳ ಆಸಕ್ತಿ, ಇನ್ನು ಕೆಲವರಿಗೆ ಮಾತು 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 ನಾನ್ ಸ್ಟಾಪ್, ಅಂದ್ರೆ ಎಲ್ಲವೂ ಸುದ್ದಿ ಬೇಕು ಅವರಿಗೆ. ಅಥವಾ ಗಾಸಿಪಿಂಗ್, ನಾನು ಅದಾಗಿದ್ದೀನ? ಅಲ್ಲ. ಹಾಗಾದ್ರೆ ನಾನು ಏನು? ಒಳ್ಳೆ ಕೆಲಸ ಮಾಡಿ ಪುಣ್ಯ ಪಡಿತೀನ? ನಾಹಂ ಪುಣ್ಯಂ
ನಾಹಂ ಪಾಪಂ, ನಾನು ಪಾಪವೂ ಅಲ್ಲ ಪುಣ್ಯವೂ ಅಲ್ಲ. ನಾನು ಹಾಗಾದ್ರೆ ವೈದ್ಯಳಾಗಿದ್ದೀನಿ, ನಾನು ವೈದ್ಯಳ? ಖಂಡಿತ ಅಲ್ಲ. ನಾಹಂ ಗುರುಹು ನಾಹಂ ಶಿಷ್ಯ ನಾಹಂ ವೇದ ನಾಹಂ ತೀರ್ಥ, ನಾನು ತೀರ್ಥವೂ ಅಲ್ಲ, ಪ್ರಸಾದವೂ ಅಲ್ಲ, ವೇದವೂ ಅಲ್ಲ. ನೋಡಿ, ಎಷ್ಟು ಅತ್ಯಮೂಲ್ಯವಾದಂತಹ ಒಂದು ಜ್ಞಾನವನ್ನ ನಮಗೆ ನಮ್ಮ ಭಾರತ, ನಮ್ಮ ಋಷಿ ಮುನಿಗಳು ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಹಾಗಾದರೆ ಕೊನೆ ನಾನು ಏನಾಗಿದ್ದೀನಿ? ಹೂ ಆಮ್ ಐ? ನಾನು ಯಾಕೆ ಪ್ರಪಂಚಕ್ಕೆ ಬಂದೆ? ಹಾಗಾರೆ ನಾನು ಏನು ಹಾಗಾರೆ ಅನ್ನುವಂತಹ ಪ್ರಶ್ನೆಗೆ ಅವರು ಕೊನೆಯಲ್ಲಿ ಹೇಳ್ತಾರೆ, ಅಹಂ ನಿರ್ವಿಕಾರಂ ನಿರಾಕಾರಮೇಕಂ. ಅಲ್ಲೇ ಬರೋದು ನೋಡಿ, ನಿರಾನಂದ ರೂಪಂ ಸ್ವರೂಪಂ ಶಿವೋಹಂ ಅಂತ. ಅಹಂ ನಿರ್ವಿಕಲ್ಪಂ, ನಾನು ನಿರ್ವಿಕಲ್ಪವಾಗಿದ್ದೇನೆ. ನಿರಾಕಾರ, ನನಗೆ ಯಾವುದೇ ಆಕಾರವಿಲ್ಲ, ನನಗೆ ಯಾವುದೇ ಕಲ್ಪನೆ ಇಲ್ಲ, ನನ್ನದು ನಾನು ಅನ್ನೋವಂಥದ್ದು ಏನೂ ಇಲ್ಲ, ಅದು ನಾನಾಗಿದ್ದೇನೆ. ಅಂದ್ರೆ ಏನರ್ಥ ಬಂತು ಮಿತ್ರರೇ? ಶಿವೋಹಂ, ನಾನೇ ಶಿವನಾಗಿದ್ದೀನಿ ಅಂತ ಹೇಳ್ಬಿಟ್ರು. ಹಾಗಂದ್ರೆ ಏನರ್ಥ? ನಾನು ಕೂಡ ಲಾರ್ಡ್ ಶಿವನ ಭಸ್ಮ ಮಾಡ್ಕೋಬೇಕಾ, ಹಾವನ್ನ ಕಟ್ಕೊಳ್ಬೇಕಾ, ಧ್ಯಾನ ಮಾಡ್ತಾ ಕೂತ್ಕೊಳ್ಬೇಕಾ, ಎಲ್ಲವನ್ನ ಬಿಟ್ಟು ಕೈಲಾಸಕ್ಕೆ ಹೋಗ್ಬೇಕಾ? ಅದು ಅರ್ಥ ಅಲ್ಲ. ಅಂದ್ರೆ ಕೇವಲ ಒಂದು ಚೈತನ್ಯ ಶಕ್ತಿ. ಹಾಗಾಗಿ ನೋಡಿ, ನಮ್ಮ ವೈಷ್ಣವರು ಅವರು ಕೃಷ್ಣನ ಪೂಜೆ ಅಂತ ಹೇಳ್ತಾರೆ. ಇವರು ಶಿವ ಧ್ಯಾನ ಮಾಡುವವರು ಏನ್ ಹೇಳ್ತಾರೆ? ಅವರು ಒಂದು ಆತ್ಮಲಿಂಗವನ್ನ ಇಟ್ಕೊಂಡು ಹೇಳ್ತಾರೆ. ಅಂದ್ರೆ ಕೇವಲ ನಾನೊಂದು ಆತ್ಮ ಆಗಿದ್ದೇನೆ, ಒಂದು ಚೈತನ್ಯ ಶಕ್ತಿ ಆಗಿದ್ದೇನೆ, ಒಂದು ಬಿಂದು ರೂಪವಾಗಿದ್ದೇನೆ ಅಂತ ಶೈವರು ಹೇಳ್ತಾರೆ ಅಲ್ವಾ. ಹಾಗಾಗಿ ಯಾವುದೇ ಆಗಿರ್ಲಿ, ಈ ಸತ್ಯವನ್ನ ಅರಿತುಕೊಂಡು, ಅಂದ್ರೆ ಕೃಷ್ಣ ಅಂತ ಪ್ರಾರ್ಥನೆ ಮಾಡುವವರು ಈಗ ಏಕಾದಶಿ ಅಂತ ಮಾಡ್ತಾರೆ, ಅದು ಕೂಡ ಅಷ್ಟೇ ನೋಡಿ. ಇವಾಗ ಗಣೇಶನಿಗೆ ಏನ್ ಹೇಳ್ತಾರೆ? ಚತುರ್ಥಿ ಅಂತ ಹೇಳ್ತಾರೆ. ಚತುರ್ಥಿ ಬಹಳ ವಿಶೇಷ ತಿಥಿ, ಹೌದು. ಹಾಗೆಯೇ ಅಷ್ಟಮಿ ಅಂತ ಬಂದಾಗ ರಾಧಾಷ್ಟಮಿ ಅಂತ ಮಾಡಿದ್ರು, ರಾಧೆ ಹುಟ್ಟಿದಂಥದ್ದು. ಅಲ್ಲಿ ನಾರ್ತ್ ಅಲ್ಲಿ ಬಹಳ ವಿಶೇಷವಾಗಿ ಮಾಡ್ತಾರೆ. ಅಥವಾ ರಾಮ ನವಮಿ ಅಂತ ಹೇಳ್ತಾರೆ, ತಿಥಿ ನವಮಿ ದಿನ ಶ್ರೀರಾಮ ಹುಟ್ಟದ ಅಂತ ಹೇಳ್ತಾರೆ. ಹಾಗೆಯೇ ಏಕಾದಶಿ ಅಂತ ಬಂದಾಗ ಅದು ಏಕದಶ, ದಶಾನನನ್ನ ಕೊಂದಂತವನು ಯಾರು? ಏಕೈಕ ಒಬ್ಬ ವ್ಯಕ್ತಿ ಅಥವಾ ಒಂದು ಶಕ್ತಿ, ಯಾರು? ಶ್ರೀಕೃಷ್ಣ. ಹಾಗಾಗಿ ಅವನಿಗೆ ಏಕಾದಶಿ ಬಹಳ ಪ್ರಿಯ ಅಂತ. ಅಥವಾ ಅವತ್ತಿನ ದಿನ ಉಪವಾಸವನ್ನ ಮಾಡಬೇಕು, ಅಥವಾ ಕೇವಲ ಹಣ್ಣುಗಳನ್ನ ತಿನ್ಕೊಂಡಿರ್ಬೇಕು. ಅದು ಮಾಡಿದಾಗ ಶರೀರ ಶುದ್ಧಿ ಆಗುತ್ತೆ, ಶರೀರ ಶುದ್ಧಿಯಿಂದ ಮನಸ್ಸು ಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧಿಯಿಂದ ಆತ್ಮಜ್ಞಾನ ಬರುತ್ತೆ ಅನ್ನೋ ಇದು ಒಂದು ಕಾರಣಕ್ಕೆ ಹೇಳೋದು. ಹಾಗಾಗಿ ಮಿತ್ರರೇ, ವೈಷ್ಣವರಾಗ್ಲಿ, ಶೈವರು ಆಗ್ಲಿ, ಜೈನರಾಗ್ಲಿ, ಬೌದ್ಧಿಕರಾಗ್ಲಿ, ಅವರು ಕೂಡ ಧ್ಯಾನ ಮಾರ್ಗವನ್ನೇ ಹೇಳ್ತಾರೆ. ಬುದ್ಧ ಕೂಡ ವಿಪಶ್ಯನ ಧ್ಯಾನ ಅಂತಲೇ ಹೇಳ್ತಾರೆ. ಅವರು ಕೂಡ ಯಾವುದೇ ಆದರೂ ಕೂಡ ಎಲ್ಲ ತತ್ವಗಳು, ಎಲ್ಲ ಋಷಿ ಮುನಿಗಳು, ನಮ್ಮ ಭಾರತದ ಎಲ್ಲ ಸ್ಪಿರಿಚುವಲ್ ಲೀಡರ್ಸ್, ಸದ್ಗುರುಗಳಿದ್ದಾರೆ, ರವಿಶಂಕರ್ ಗುರೂಜಿ ಇದ್ದಾರೆ, ಮಾತಾ ಅಮೃತಾನಂದಮಯಿ ಇದ್ದಾರೆ, ಶ್ರೀ ಎಂ ಅನ್ನೋರಿದ್ದಾರೆ, ಜಿಡ್ಡು ಕೃಷ್ಣಮೂರ್ತಿ ಅನ್ನೋ, ಎಷ್ಟು ಜನ ಬೇಕು ನಮ್ಮ ಭಾರತದಲ್ಲಿ. ಹಾಗೆ ನಮ್ಮ ಸ್ಪಿರಿಚುವಲ್ ಲೀಡರ್ಸ್ ಯಾರೇ ಆಗಿರ್ಬೋದು, ಎಲ್ಲರೂ ಕೂಡ ಮೂಲವಾಗಿ ನಮ್ಮೆಲ್ಲರನ್ನ ಒಂದೇ ಪಾತಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಏನಪ್ಪ ಅಂತಂದ್ರೆ ಆರೋಗ್ಯ ಭಾಗ್ಯ ಒಂದು ಮತ್ತು ಸಂತಸದ ಭಾಗ್ಯ ಎರಡು. ಅವೆರಡು ಲಭ್ಯವಾದ್ರೆ, ದ ಹೆಲ್ತ್ ಅಂಡ್ ಹ್ಯಾಪಿನೆಸ್, ಇವೆರಡು ನಮಗೆ ಲಭ್ಯವಾದ್ರೆ ಅದನ್ನ ನಾವು ಇತರರಿಗೂ ಹಂಚಲಿಕ್ಕೆ ಅವಕಾಶವಾಗುತ್ತೆ. ನಾವು ಕೂಡ ಆರೋಗ್ಯವಾಗಿರ್ಬೋದು, ಮತ್ತೆಲ್ಲರಿಗೂ ಕೂಡ ಅದನ್ನೇ ಕೊಡ್ಬೋದು. ಹಾಗಾಗಿ ಶಿವೋಹಂ, ನಾವೆಲ್ಲರೂ ಶಿವನ ಒಂದು ಅಂಶವೇ ಆಗಿದ್ದೇವೆ, ನಾವೆಲ್ಲರೂ ಶಿವನೇ ಆಗಿದ್ದೇವೆ. ಈ ತತ್ವವನ್ನ, ಈ ಸತ್ಯವನ್ನ ಅರಿತುಕೊಳ್ಳುತ್ತಾ ಈ ಶಿವರಾತ್ರಿಯನ್ನ ಅತ್ಯಂತ ಸಂತೋಷದಿಂದ ನಾವು, ಸಂಭ್ರಮದಿಂದ ನಾವಿದನ್ನ ಆಚರಿಸೋಣ. 4 ಜನಕ್ಕೆ ಈ ಸತ್ಯವನ್ನ ವಿಷಯ ಹೇಳೋಣ. ನಾವು ಆ ಸತ್ಯದಲ್ಲಿ ಒಂದಾಗೋಣ. ಬನ್ನಿ, ಎಲ್ಲರಿಗೂ ಶುಭವಾಗಲಿ. ಶಿವರಾತ್ರಿಯ ಮತ್ತೊಮ್ಮೆ ಶುಭಾಶಯಗಳು. ಧನ್ಯವಾದಗಳು.